श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 41 ಮಹಾಪ್ರಳಯ ಅವಸರೆ ಹೇ ತ್ರೈಲೋಕ್ಯ ಹಿ ಸಂಹರೆ ಮಣೋನಿಹ ನ ಪರಿಹರೆ ಆದಿ ಅಂತೂ ಮಹಾಪ್ರಳಯವಾದಾಗ ತ್ರೈಲೋಕ್ಯ ನಾಶವಾಗುವುದಾಗ ಆದ್ದರಿಂದ ಪರಿಹಾರ್ಯವಿದು ಈಗ ಆದಿ ಅಂತಗಳು। ಮಹಾಪ್ರಳಯವಾದಾಗ ತ್ರೈಲೋಕ್ಯ ನಾಶವಾಗುವುದು, ಆದ್ದರಿಂದ ಈ ಆದಿ ಅಂತಗಳು ಅಪರಿಹಾರ್ಯವಾಗಿರುವವು। ತೂ ಜರಿ ಹೇ ಐಸೆ ಮಾನಿಸಿ ತರಿ ಖೇದು ಕಾ ಕರಿಸಿ ಕಾಯದಾನ ತುಚಿ ನೇಣಸಿ ಧನುರ್ಧರ। ಹೀಗೆ ತಿಳಿದದ್ದಾದರೆ ನೀನು ಏಕೆ ಮಾಡಿಕೊಳ್ಳುವೆ ಈ ದುಃಖವನ್ನು? ಜಾಣನಾಗಿದ್ದರೂ ನೀನು ಹುಚ್ಚನಂತೇಕೆ ಮಾಡುವಿ? ನೀನು ಹೀಗೆ ತಿಳಿದದ್ದಾದರೆ ಇದನ್ನು ಕುರಿತು ಏಕೆ ದುಃಖ ಮಾಡಿಕೊಳ್ಳುತ್ತಿರುವಿ? ನೀನು ಅತ್ಯಂತ ಜಾಣನಾಗಿದ್ದರೂ ಈಗ ಹುಚ್ಚನಂತೆ ಏಕೆ ಮಾಡುತ್ತಿರುವಿ? ಏಥ ಆನೀಕ ಹಿ ಏಕ ಪಾರ್ಥ ತುಜ ಬಹುತೀ ಪರಿ ಪಾಹತ ದುಃಖ ಕರಾವಯ ಸರ್ವಥಾ ವಿಶೋ ನಾಹಿ। ಅರ್ಜುನ, ಇನ್ನೊಂದು ವಿಚಾರ ಇದರಲ್ಲಿರುವುದು, ಅನೇಕ ರೀತಿಯಿಂದ ನೋಡಿದರೂ ನನಗಿದು ಸರ್ವಥಾ ದುಃಖ ಮಾಡುವಂಥದು ವಿಷಯವೇ ಅಲ್ಲ। ಹೇ ಅರ್ಜುನ, ಇದರಲ್ಲಿ ಇನ್ನೊಂದು ಮಹತ್ವದ ವಿಚಾರವಿರುವುದೇನೆಂದರೆ, ಇದನ್ನು ಕುರಿತು ಅನೇಕ ದೃಷ್ಟಿಯಿಂದ ವಿಚಾರ ಮಾಡಿದರೂ ನನಗೆ ಇದು ದುಃಖ ಪಡುವಂಥ ವಿಷಯವೇ ಅಲ್ಲವೆನಿಸುತ್ತದೆ। ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರ ಕಾ ಪರಿದೇವನಾ। ಅರ್ಜುನ, ಈ ಪ್ರಾಣಿ ಮಾತ್ರಗಳು ಹುಟ್ಟುವ ಮೊದಲು ಅವ್ಯಕ್ತವಾಗಿರುತ್ತವೆ, ಮಧ್ಯದಲ್ಲಿ ವ್ಯಕ್ತವಾಗುತ್ತವೆ ಹಾಗೂ ಮೃತ್ಯುವಿನ ನಂತರ ಮತ್ತೆ ಅವ್ಯಕ್ತವೇ ಆಗುತ್ತವೆ। ಅಂದ ಮೇಲೆ ಶೋಕವನ್ನೇಕೆ ಮಾಡಬೇಕು? ಜೇ ಸಮಸ್ತೆ ಯೇ ಭೂತೆ ಜನ್ಮ ಆದಿ ಅಮೂರ್ತೆ ಮಗಪಾತಲಿ ವ್ಯಕ್ತೀತೆ ಜನ್ಮಲೇಯ। ಈ ಎಲ್ಲ ಭೂತಗಳು ಹುಟ್ಟುವ ಮೊದಲು ಆಗಿದ್ದವು ಅಮೂರ್ತಗಳು, ಅನಂತರ ಆಗುವವು ಮೂರ್ತಗಳು, ಹುಟ್ಟಿದ ಮೇಲೆ। ಈ ಎಲ್ಲ ಭೂತಗಳು ಹುಟ್ಟುವ ಮೊದಲು ಅಮೂರ್ತವಾಗಿದ್ದವು, ಅನಂತರ ಹುಟ್ಟಿದ ಮೇಲೆ ಮೂರ್ತ ಸ್ವರೂಪಗಳಾಗಿರುತ್ತವೆ। ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।